ಒಟ್ಟು ಟೋಟಲ್ ನಿಮ್ಗೆ ಎಷ್ಟು ಕುರಿ ಇದಾವೆ ಅಂತಂದ್ರೆ ಒಂದು 200 ಕುರಿ ವ್ಯಾಲ್ಯೂ ಎಷ್ಟು ಇರ್ಬೋದು ಟೋಟಲ್? ನಾನು ಸುಮ್ಮನೆ ಕುತೂಹಲ ಕೇಳ್ತಾ ಇದೀನಿ. ಒಂದ್ 20,000 ರೂಪಾಯಿ ಕುರಿ ಸರ್, ಒಂದು ಕುರಿಗೆ 20,000. ಒಂದ್ 200 ಕುರಿ ಆದ್ರೆ ಸರ್ ಒಂದ್ 40 ಲಕ್ಷ. ನೋಡಿ 40 ಲಕ್ಷದ ಮಾಲೀಕರು ನೀವು. ನಿಮ್ ಜೊತೆ ಇವತ್ತು ಆಕ್ಚುಲಿ ನೀವು ಇನ್ನೊಬ್ರು ನಿಮ್ಮಲ್ಲೇ ಕೆಲಸ ಮಾಡೋರು ಇವರು. ಸರ್ ಏನ್ ಹೆಸರು ನಿಮ್ದು? ನಮ್ದು ಈಶ್ವರ. ಬರ್ರಿ ಈ ಕಡೆ. ಈಶ್ವರ್ ಅಂತನಾ? ನೋಡ್ರಿ ಬೊಂಬಾಟ್ ಬಸಣ್ಣ ಅವ್ರು ಫೇಮಸ್ ಇದಾರೆ. ಅವ್ರು ಕುರಿಗಳನ್ನೆಲ್ಲ ನೋಡ್ಕೊಳಕಿದ್ರೆ ಎಲ್ಲ ಕುರಿಗಳು ಬಂದು ನೋಡ್ರಿ ಆ ಕಡೆ ಎಲ್ಲ. ನೀವು ಎಷ್ಟ್ ಜನ ಇದ್ರಿ ನೋಡ್ಕೊಳಕ? 5 ಜನ ಇದ್ರಿ ಸರ್. ಹೌದಾ? ನೋಡ್ರಿ ಹೊರಗೆಲ್ಲ ತುಂಬಾ ಒಳ್ಳೆ ಮನುಷ್ಯ ಬೊಂಬಾಟ್ ಬಸಣ್ಣ ಬಹಳ ಪ್ರೀತಿ ಅಕ್ಕರೆ ಎಲ್ರಿಗೂ. ನಿಮ್ಮನ್ನೇ ಎಷ್ಟು ಪ್ರೀತಿ ಅಕ್ಕರಿಂದ ನೋಡ್ಕೊಳ್ತಾರ? ನಮ್ಗೂ ಚಲೋ ನೋಡ್ಕೊಂತಾನ್ರಿ. ಹೌದಾ? ಅಗ್ದಿ ಪ್ರೀತಿಯಿಂದ ನೋಡ್ಕೊಂತಾನ್ರಿ. ಏನೋ ಉಣ್ಣಾಕ್ ತಿನ್ನಕ್ ಬೇಕಾದ್ರೂ ಎಲ್ಲಾ ತಂದು ಕೊಡ್ತಾನ. ಎಲ್ಲಾ ಚೆನ್ನಾಗಿ ನೋಡ್ತಾನ್ರಿ. ಅವ್ರೆಲ್ಲ ಇಲ್ಲಿಗೆ ಮನೆಯಿಂದಾನೇ ತರ್ಬೇಕಿಲ್ಲಿ ಊಟ ಎಲ್ಲ. ಹೌದಾ? ಒಟ್ ನೀವ್ ಎಷ್ಟ್ ಜನ ಇದೀರಿ? ನುಚ್ಚು ನೀರು ತಂದಿಟ್ಟಿರ್ತೀವಿ ಸರ್. ಅಂದ್ರೆ ಜೋಳದ ನುಚ್ಚು ತಂದಿಟ್ಟಿರ್ತೀವಿ ಸರ್. ಅಕ್ಕಿ ತಗೊಂಬಂದಿಟ್ಟಿರ್ತೀವ್ರಿ. ಅವ್ರಿಗೆ ರಾತ್ರಿ ಅನ್ನ ಉಣ್ಬೇಕ ಅನಿಸ್ತು ಅಂದ್ರ ಅನ್ನ ಮಾಡ್ಕೊಂಡು ಉಂತಾರು. ಮುಂಜಾನೆ ಸಂಗಟಿ ಅಂದ್ರ ನಾವು ಜೋಳದ ನುಚ್ಚಿಗೆ ಮುಂಜಾನೆ ಮಾಡಿದ್ರೆ ಸಂಗಟಿ ಅಂತೀವಿ ಸರ್. ಒಂದ್ ಕಡೆ ನುಚ್ಚ ಅಂತಾರ ನಮ್ಮ ಸಂಚಾರಿ ಅಣ್ಣ. ಅದನ್ನ ಮಾಡ್ಕೊಂಡ ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡ್ಕೊಂತಾರ ಸರ್. ವಾರಕ್ಕೊಂದ್ ಎಲ್ಲಿ ಟೈಮ್ ಸಿಕ್ಕಾಗ ಚಿಕನ್ ತಗೊಂಬಂದಿರ್ತೀವಿ ಸರ್. ಚಿಕನ್ ಅದನ್ನು ಇಲ್ಲೇ ಮಾಡ್ತೀರಾ? ಇಲ್ಲೇ ಮಾಡಿರ್ತೀವಿ ಸರ್. ಮಸಾಲೆ ಗಿಸಾಲೆ ಎಲ್ಲ ಮಾಡಿರ್ತೀವಿ. ಎಲ್ಲ ಮಾಡಿರ್ತೀವಿ. ಹೆಂಗ ಅನ್ಸದ್ ಸರ್ ಲೈಫ್? ನನಗೆ ಮೊನ್ನೆ ಹನುಮಂತ ಅವ್ರು ಹೇಳ್ತಾ ಇದ್ರು, ನನ್ಗೆ ಊರಲ್ಲಿ ನನಗೆ ಊರೇ ಇಷ್ಟ, ನನಗೆ ಇದೇ ಲೈಫ್ ಇಷ್ಟ ಇದೆ. ಇಲ್ಲಿ ಬಸಣ್ಣವರು ಅಷ್ಟೇ ಇದ್ರಲ್ಲಿದ್ದಾನ ಮುಂದೆ ಬಂದಿವಂದ್ರೆ ಇದನ್ನ ಮಾಡ್ಬೇಕಲ್ಲ. ಇದ್ರಲ್ಲಿದ್ದಾನ ಮುಂದಕ್ಕೆ ಬಂದಿವಿ. ಬೇಜಾರ್ ಏನಿಲ್ಲ ಇದನ್ನೆಲ್ಲ ಮಾಡಕ್ಕೆ. ಏನ್ ಬೇಜಾರಿಲ್ರಿ ನಮ್ಗ. ಅಲ್ಲಿ ಹಂಗ ನಾವು ಹೊಲ್ದಾಗ ಕೆಲಸ ಮಾಡ್ತೀವಿ. ಅದು ಹಿಂಗ ನಾವೆಲ್ಲಿ ಆದ್ರೂ ಭತ್ತ ಕಾಯಂ ಇದನ್ನ ಮಾಡ್ಕೊಂತ ಬಂದ್ರಿ ಇದನ್ನ ಮಾಡಿದ್ರಿ ಸರ್. ಎಲ್ಲರೂ ಈ ತರದ್ ಹಾಕಿರ್ತಾರಲ್ಲ, ಏನ್ ಈ ತರ ಸರಗಳ ಮುಟ್ಬೋದು ಸರ್? ಮುಟ್ರಿ ಅದೇನ ಮುಟ್ಟಿದ್ರ ಮಾಸೋದಲ್ಲ, ಏನ ಮುರಿದಲ್ಲ. ಏನಿದೆ ಇದಕ್ಕೂ ವಿಶೇಷ ಈ ತರದ್ದೇ ಸರ್? ಇಲ್ಲ ಸರ್, ಏನೋ ಒಂದು ಹಿಂದ್ಲಿಂದ ಹಿರಿಯರ್ಲಿಂದ ಇದು ಹನುಮಂತ್ರಿ ನಮ್ಮ ಅಜ್ಜ ಮುತ್ತಜ್ಜರ ಕಾಲಿಂದ ಇವ್ನು ಹಾಕೊಂತ ಬಂದಿದ್ದಾರೆ, ಹಾಕೊಂತ ಬಂದಿದ್ದಾರೆ. ಅದಕ್ಕೆ ಹಿಂಗಾಗಿ ಅದೊಂದು ರೂಢಿ ಬಿದ್ದೈತೆ ಸರ್. ಈ ತರ ಭಂಡಾರ ನೀವು ಹಾಕ್ಲೇಬೇಕೇನ? ಈ ತರ ಇಲ್ಲಿ ಹಾಕಬೇಕಂತೇಳ್ರಿ ನನ್ನ ಪದ್ಧತಿ, ನನ್ನ ಧರ್ಮ. ಮೊದ್ಲಿಂದ ಎಲ್ಲರೂ ಭಂಡಾರದ ಒಡೆಯ ಆ ತರದ್ ಏನೋ ಹೇಳ್ತಾರಲ್ಲ, ಬೇರಪ್ಪ ಜನ ಭಕ್ತರಿ. ಒಟ್ಟ ಅದ್ ಹಣಿ ಮೇಲೆ ಇರಬೇಕ್ರಿ ನನಗ. ಅಂದ್ರ ಇದೊಂದು ಶಾಲ, ಅದ್ ಹಣಿ ಮೇಲೆ ಬಂಡಾರ, ಲುಂಗಿಯ ಈ ಗಡ್ಡಿ ಮೆಟ್ಟು ಇತ್ತು ಅಂದ್ರ ಬೊಂಬಾಟ ಬಸಣ್ಣ ಸುದ್ದಿ. ಸಣ್ಣ 6 ವರ್ಷದ ಕೂಸ ಅದ್ ಗೊತ್ತೈತಿಪ್ಪ, ಧ್ಯಾನ ಐತಿ ಅಂದ್ರ ಅದ ನನಗೆ ಬಸಣ್ಣ ಹೆಸರ ಕೂಗ್ತೈತ್ರಿ. 8 ವರ್ಷದ ಕೂಸಿದ್ರು ಕೂಗ್ತಿ ಬಸಣ್ಣ ಬಸಣ್ಣ ಗೊತ್ತಾಗತ್ರಿ ಹುಡುಗರಿಗೆ. ಈಗ ನಮ್ಮ ಹುಡುಗರು ನಮ್ಮೂರ ನಿಲ್ಗೊಂದ್ ಅಜ್ಜನ ಮಟ್ಟಕ್ಕೆ ಸಾಲಿ ಕಲಿಯಕ್ ಒಂದ್ 7 ಬಸ್ ಬರ್ತಾವ್ರಿ. ತೋರ್ಸ್ಬಿಡ ಒಂದ್ಸರಿ. 6-7 ಬಸ್ ಬಂದ್ರು ಅದ್ರ ಸಕಟ ನನ್ಗೆ ಗೊತ್ತಿರ್ತೇ ಸರ್. ಹೌದಾ? ನೋಡಿ ಸೆಲ್ಫಿಗಳಿಗೆ ಏನ್ ಕಿರಿಕಿರಿ ಅನ್ಸುತ್ತಾ? ಬಹಳ ಜನ ಸೆಲ್ಫಿ ಕೇಳೋದು ಅದೆಲ್ಲ. ಇಲ್ಲ ಸರ್, ಅಭಿಮಾನದಿಂದ ಕೇಳಿದವ್ರಿಗೆ ಇವತ್ತಿಗೂ ಓಡಿ ಬಂದಿಲ್ಲ ಸರ್. ಎಲ್ಲೋ ಒಂಥರ ಒಂದಂತಲ್ಲಿ ಎಲ್ಲರೂ ಒಂದ್ ಸ್ವಲ್ಪ ಕಾಟ್ ಅನ್ಸಿರ ಏನ್ರ ಸ್ವಲ್ಪ ನಂದ್ ಏನ್ರ ಬೇಜಾರಲ್ಲಿ ಇದ್ನಿ ಅಂದ್ರ ಅಷ್ಟ ಬರ್ಬೋದು ಸರ್. ನಾನು ಕೂಲ್ ಆಗಿದ್ನಿ ಅಂದ್ರ ಹುಲಿಜಂತಿ ಮಾಳಿಂಗರ ಅಂತೇಳಿ ದೊಡ್ಡ ಜಾತ್ರೆ ಸರ್. ಅಲ್ಲಿ ತೀರ ಸರ್ ಬಾಳ ಗಾರ ಆತಂದ್ರ ಓಡಿ ಹೋಗಿಲ್ಲ ಸರ್. ಓಡಿ ಕತ್ಲ ಓಡಿ ಬೇರೆ ಕಡೆ ದೂರ ಹೋಗಿ ಊಟ ಮಾಡಿ ಬಂದಿವ್ರಿ. ಅವ್ನ ಕರ್ಕೊಂಡ್ ಹೋಗಿ ನಾವು ನೋಡಿ. ನೀವ್ ಹತ್ರ ಅವ್ರು ಆಕ್ಚುಲಿ ಅವ್ರು ಹೇಳ್ಕೊಳಕ್ ಒಂದ್ ಸ್ವಲ್ಪ ಮುಜುಗರ ಅನ್ಸುತ್ತೆ. ನೀವ್ ಹೇಳಿ ಅವ್ರಿಗೆ ಎಷ್ಟು ಫೇಮಸ್ ಇಲ್ಲ ಹಾಕೊಂಡ್ ಕರ್ಕೊಂಡ್ ಹೋಗಿ ದೂರ ಹೋಗಿ ಊಟ ಮಾಡಿ ಏನ್ ಸುತ್ತ ಏನ್ ಅವ್ ಜಳ ಆದ್ರೂ ಕೇಳಲ್ಲ. ಈಗ ತುಂಬ್ಕೊಂಡ್ ಬಿಡ್ತಿದ್ರು ಜನ ಅಲ್ಲಿ. ಅವ್ನ ಅಲ್ಲಿಂತ್ರ ಕರ್ಕೊಂಡ್ ಹೋಗಿ ಒಂದ್ ಅಂಗಡಿಯಾಗನ ಹಾಕಿ ಹೇಳದ್ ಕೈ ಬಿಟ್ಬಿಟ್ಟಿದ್ವಿ. ಒಳಗ ಸಾಂಗ್ ಜಾಸ್ತಿ ಬರೀತಾರೆ ಹೆಣ್ಮಕ್ಳು, ಎಷ್ಟು ಇಷ್ಟಪಡ್ತಾರ ಅವ್ರನ್ನ. ಹೌದ್ರಿ ಸರ್, ಬಹಳ ಅಕ್ರಿ ಮಾಡ್ತಾರ. ಅಷ್ಟು ಕ್ರೇಜ್ ಆ ಕಡೆ ಎಲ್ಲ ಹೋದ್ರೆ ಅವ್ರು ಕಂಡ್ರೆ ಜಗ್ ಬಿಡ್ರಿ ಸರ್. ಅಲ್ಲಿ ಒಬ್ಬ ಸ್ಟಾರ್ ನಟಿಗಿಂತ ಕಮ್ಮಿ ಇಲ್ಲ ಆ ಲೆವೆಲ್ ಪ್ರೀತಿ ಅಕ್ಕರೆ ಎಲ್ಲ. ಹೌದ್ರಿ ಹೌದ್ರಿ. ನೆಕ್ಸ್ಟ್ ಅವ್ರು ಬಿಗ್ ಬಾಸ್ ಹೋಗ್ತಾರೆ. ಹೌದ್ರಿ, ನಿಜ. ದೇವ್ರ ಪುಣ್ಯ ಸರ್. ಹೊಕ್ಕಿನಿ ಅಂತ ಹೇಳಲ್ಲ ಸರ್. ನಾನು ಯಾವ್ದೋ ಒಂದು ರಿಯಾಲಿಟಿ ಶೋ ಹೋಗ್ತಾರ ಅವ್ರು. ಇವತ್ತು ನಾನು ಹೇಳ್ತಾ ಇದೀನಿ, ನೆಕ್ಸ್ಟ್ ಯಾವ್ದೋ ಒಂದು ರಿಯಾಲಿಟಿ ಶೋದಲ್ಲಿ ಇರ್ತಾರೆ. ಸರಿಗಮಪದಲ್ಲಿ ಇರ್ತಾರೆ, ಇಲ್ಲ ಯಾವ್ದಾದ್ರು ಕರ್ನಾಟಕದಾಗ ಯಾವ್ದೋ ಒಂದು ಬಿಗ್ ರಿಯಾಲಿಟಿ ಶೋದಲ್ಲಿ ಅವ್ರು ಇರ್ತಾರೆ. ಇರ್ಲಿ ಅಂತ ಹಾರೈಸ್ತೀನಿ. ನೀವೇನ್ ಹೇಳ್ತೀರಿ? ಹೌದ್ರಿ ಸರ್, ಬೇಸ್ರಿ. ನಾವು ಇನ್ನೂ ಮೊನ್ನೆನ ಹೋಗ್ಬೇಕು ಅಂತ ಅಂದಿವ್ರಿ ಸರ್. ಮತ್ತ ಬಾಳ ಬೆಳಗುಂದಿವಿ ಒಂದ್ ಸ್ವಲ್ಪ ಹೋದ್ನಲ್ರಿ. ಹಿಂಗಾಗಿ ಇವ್ನ ಬ್ಯಾಡ್ ತಡಿ ಅಂತ ಸರ್ಕೊಂಡ. ಆ ಸಲ ವಾಸಲ್ನು ಸರ್ಕೊಂಡ, ಈ ಸಲ ಹೋಗ್ಲಿಲ್ಲ. ಹೋಗಿದ್ರು ಹೋಗ್ಬಿಟ್ಟಿದ್ರೆ ಜಗ್ ಜನ ಹೇಳಿದ್ರ ನಮ್ಗ ಇವ್ನ ಕಳ್ಸ್ರಿ ಅಂತೇಳಿ. ಇಲ್ರಿ ಏನೋ ಒಂದ್ ಸ್ವಲ್ಪ ಮನ್ಯಾಗ ಒಂದ್ ತೊಂದ್ರೆ ಐತಿ, ಅದಕ್ಕೆ ಇದೊಂದ್ಸಲ ಬ್ಯಾಡ್ ಅಂತ ಹೇಳಿ ಬಿಟ್ಟಾನ ಅಂತ ಹೇಳಿದ್ವಿ. ಬಸಣ್ಣ ಬಿಡಂಗಿಲ್ಲ, ನೀವು ಇದೇ ತರ ಸಪೋರ್ಟ್ ಮಾಡ್ಬೇಕು. ಹೌದ್ರಿ ಸರ್. ಯಾವ ಹಾಡು ಇಷ್ಟ ನಿಮಗೆ? ಹಾಡು ಇಷ್ಟ ಬಿಡ್ರಿ ಸರ್. ಹಾಡಕ್ ಬರಲ್ಲ ಸರ್ ಅವ್ರಿಗೆ. ಹಾಡಕ್ ಹೇಳ್ಬಿಡಿ, ಯಾವ್ದೋ ಒಂದು ಹಾಡು ಹೇಳಿ. ಎಲ್ಲ ಬ್ಯಾಡ ಅಂತ ಸುಮ್ಮನೆ ಬಿಟ್ರೆ ಅದು ಬಾರಿ ಇಷ್ಟ. ಬಿಟ್ಟೆ ಬನ್ನಿ ಸರ್. ಬಹಳ ಖುಷಿ ನಮ್ಮ ಕುರಿಗಳು ಯಾವ್ದಾದ್ರು ಪ್ರೀತಿಯಿಂದ ಯಾವ್ದಾರು ನಿಮ್ದು ರೆಗ್ಯುಲರ್ ಈ ತರದ್ ಒಂದು ಇಷ್ಟ ಪಡೋ ಕುರಿ ಯಾವ್ದಾರ ಇದೆಯಾ? ಅದ್ರಲ್ಲಿ ತುಂಬಾ ಎಲ್ಲ ಇಷ್ಟ ಸರ್. ಕುರಿನೇ ಇಷ್ಟ, ಅದ್ರ ಒಂದಿದೆಯಾ?
ನಾನು ಎಲ್ಲವಕ್ಕೂ ಮುದ್ದು ಮಾಡ್ತೇನೆ ಸರ್, ಇದಕ್ಕೆ ಮುದ್ದು ಮಾಡ್ಬೇಕು ಅಂತ ಇಲ್ಲ ಸರ್. ಹಾ ಈ ಯಾವ್ದಾದ್ರು ಮರಿಗಿರಿ ಹಾಕ್ಬಿಟ್ರೆ ಅವ್ನು ನೀವೇ ಮ್ಯಾನೇಜ್ ಮಾಡ್ತೀರಿ, ನೀವೇ ಮರಿ? ಓಕೆ. ಹೌದು ಸರ್, ಇಳಿತಾವ್ರಿ ಕುರಿಗಳು, ಅದು ಇಳಿತಾವ, ತಾವ ಇಳಿದಿರ್ತಾವ. ಒಂದೊಂದು ಯಾವ ನೋಡಿದ್ವಿ ಅಂದ್ರೆ ನಾವ ಇಳಿಸ್ಕೊಂತೀವಿ, ನೀತಿ ಗಣ್ಣಾಗ ತಾವ ಇಳಿದಿರ್ತಾವ. ಎಲ್ಲಾರ ಒಂದೊಂದು ಹಾಲು ಕುಡ್ದಿರ್ತಾವ, ಬಗನ ಯಾರು ಹೇಳಿದ್ರೆ ಎಲ್ಲಾರ ಒಂದ್ ಅಗಲ್ ಹೋಗಿರ್ತೈತಿ, ಎಲ್ಲಾರ ಮಡಿ ಪಡಿ ಕುಡ್ದು ಸತ್ತಿರ್ತಾವ. ಒಟ್ಟು ಹಂಗು ಹಿಂಗು ಕೂಡ ಒಟ್ಟು ಕುರುಬನ ಜೀವನ ಸರ್ ಏನಾದ್ರು ಒಟ್ಟು ಆಗುದ. ಹಾ ಚಲೋದು ಆಗತ್ತ, ಒಮ್ಮೆ ಕೆಟ್ಟೋದು ಆಗತ್ತ ಸರ್. ಈ ಹಿಂದಕಿಲೆ ಒಂದ್ 2-3 ತಿಂಗಳ ಹಿಂದ ಕರಿಕೆ ಎಣ್ಣೆ ಕುಡ್ದೊಮ್ಮೆ ಒಂದ್ 2-3 ತಿಂಗಳಿಂದ ಸರ್ ಹೊಲದಲ್ಲಿ ಕರಿಕೆ ಹೊಡೆದ ಒಂದು ಬೀಳ ಜಗದಲ್ಲಿ ಇಟ್ಟು ಹೋಗ್ಬಿಟ್ರ ಪಾಪ. ಹೋಗ್ಬಿಟ್ಟಿದ್ರಿ ಸರ್, ಹಿಂಗ ಹಿಂದೆ ಕಷ್ಟ ಇಟ್ಟು ಹೋಗ್ಬಿಟ್ಟಿದ್ರಿ. ಎಣ್ಣೆ ಹೊಡಿತಾರಲ್ಲ, ಜೀವನ ಹಿಂಗಾರಲ್ರಿ, ಕಳೆನಾಶಕ. ಅದು 6 ಮರಿ ಸತ್ತೋಗ್ಬಿಟ್ವಾ? ಹೊಡಿಯ ಕುರಿ ಹೊಡಿಯ ತಗೋತಿಂತ ಮರಿವಾ ಒದ್ರಿ ಬಿಡ ಹಂಗ ನಡೆಸ ಕುರಿ. ಈಗ ಯಾರೋ ಬಂದ್ರು ಈ ಕುರಿಲ್ ನಾನು ಇವತ್ತು ಯಾವ್ದೋ ಒಂದು ಕುರಿ ತಗೋಬೇಕು ಅಂದ್ರೆ ಕೊಡ್ತೀರಿ? ಕೊಡ್ತೀವಿ. ನಮಗ್ ಬ್ಯಾಡಾಗಿತ್ತು ಅಟ ಕೊಡ್ತೇವೆ ಸರ್. ಹೌದಾ? ಆತರ ಬ್ಯಾಡಾಗಿತ್ತು ಅಂದ್ರೆ ಅಟ ಕೊಡ್ತೇವೆ ಸರ್. ಅಂತದ್ ಏನಾರ ಹಿಂಗ ಹೊಲ ಆಗಲಿ ಜಗ ಆಗಲಿ ಮನಿ ಆಗಲಿ ಏನಾರ ಹಿಡಿದಾಗ ನಾವೇ ಅಂತ ಸರ ಯಾರಾದ್ರೂ ಕೂಡ ಇದು ಚಲೋ ಐತ ಅದನ್ನ ತಗೊಂಡು ಮಾರಿರ್ತಾರ, ರೊಕ್ಕ ಆಗ್ಬೇಕಲ್ಲ. ಮೊನ್ನೆ ಜಾಗ ಹಿಡಿದ್ರಿ ಸರ್, ಮುಂದ್ 30 ಮಾರ್ಬೇಕಾತ ಮಾರಿನ್ ಸರ್. ಹೆಣ್ಣು ಗುರಿ ಮಾರಲ್ಲ ನೀವು ಜಾಸ್ತಿ? 100 ತೆಗ್ದಿ. ಇಂಥ ಸಣ್ಣ ಮರಿ ಮಾರಿನ್ರಿ, ಇಂಥ ಸಣ್ಣ ಒಂದು 30-35 ಮರಿ ಮಾರಿನಿ ಸರ್. ಟಗರು ಮಾರಿನ್ರಿ, ಒಂದ್ 7 ಟಗರು ಮಾರಿನಿ. ಈಗ ಮತ್ತೊಂದು 4 ಬಿಟ್ಕೊಂಡ್ರಿ ಟಗರ್. ಮೊನ್ನೆ ಕುಕ್ಕುಂಪಳ್ಯಾಗ ಒಂದ್ 50,000 ಕೊಡ್ತಾನ. ಅಲ್ಲಿ ನೋಡ್ರಿ ಅದೊಂದ್ ಕೆಂಪದ್ರಿ ನೋಡ್ರಿ, ಅವ್ 2 ಟಗರು ಅದೊಂದ್ರಿ. ಇಲ್ಲೊಂದ್ ನಿಂತದ ನೋಡ್ರಿ ದೊಡ್ಡ, ಇಲ್ಲೊಂದಿದೆ, ಅದಕ್ಕ 28,000. ಎಲ್ಲ ಚಾಗಿ ಎಲ್ಲ ಕಾಸ್ಕಂತ್ರಿ ಕುರಿ? ಹೌದೌದೌದು, ಎಲ್ಲ ಇಲ್ಲಿ ಬಂದು ಕಾಸ್ಕಂತ್ರಿ, ಮತ್ತೆ ರಾತ್ರಿ ಇಲ್ಲೇ ಮಲ್ಕ. ಆದ್ರ ನಮ್ ಕುರಿಯಲ್ಲಿ ಹೆಣ್ಮಕ್ಳು ಇರಲ್ಲ ಸರ್. ಅಂದ್ರ ನಮ್ ಊರ್ ಸನಿ ಆಗ್ಬಿಡ್ತಾವಲ್ಲ, ಓಡಿ ಹೋಗ್ಬಿಡ್ತೀರಿ ಊರಿಗೆ, ಮತ್ ಮುಂಜಾನೆ ಬಂದ್ಬಿಡ್ತೀರಿ. ಮತ್ ನೀವು ಮತ್ತೆ ಮನೆಯವ್ರನ್ನೆಲ್ಲ ಬಿಟ್ಟು ಬಂದಿರ್ತೀರಿ, ಮಿಸ್ ಮಾಡ್ಕೊತೀರಿ, ಅವಾಗ ಇವಾಗ ಹೋಗಿ ಬರ್ತಿರ್ತೀರಿ. ನಾವ್ ಬೆಂಗಳೂರಲ್ಲಿ ಆಕಾಶ ನೋಡಲ್ಲ, ನೀವು ನಕ್ಷತ್ರ ನೋಡ್ಕೊಂತ ಆರಾಮ ಮಕ್ಕೋತೀರಿ. ಮಳೆ ಗಿಳೆ ಬಂದ್ರೆ ಹೆಂಗ್ ಸರ್? ಹಿಂಗ ಮಳೆ ಬಂದ್ರೆ ಇಲ್ಲೇ ರೀ ಗುಡ್ಸ್ಲಾ ಮಣ್ಣಿ ಓದಿನ್ರಿ, ಈಗ ಬ್ಯಾಸಿಗೆ ಬಿದ್ದೈತಲ್ಲ ಮಣ್ಣಿ ಓದಿನ್ರಿ. ಹೌದಾ? ಹೌದಾ, ಸೂಪರ್. ಅಲ್ಲ ಮಳೆ ಬಂದ್ರೆ ಹೆಂಗೆ ನೀವು ಮಳೆಲ್ಲ ಇಲ್ಲೇ ಕೆಳಗೆ ಏನೋ ಗುಡ್ಸ್ಲು ಮಾಡ್ಕೊಂಡಿರ್ತೀರ? ಮನೆ ಓದಿನ್ರಿ, ಮಳಿ ನಿಂತೈತಲ್ಲ ಬಿಸಿಲಿಗೆ ಅದು ಮತ್ತೆ ಇದಾಗತ್ತೆ ತಡೆಂಗಲ್ ಅಂತ ಹೇಳಿ ಮನೆಗೆ ಓದಿನ್ರಿ ಮೊನ್ನೆ. ಸರ್ ಲಾಸ್ಟ್ ಕೊನೆದಾಗ ನಾನು ಅದೇ ಒಂದು ಹಾಡು ಹೇಳಿ ಇದೊಂದು ಎಂಡ್ ಮಾಡೋ ಒಂದು ಇಂಟರ್ವ್ಯೂ ಜೊತೆಗೆ ನಾನು ಕರ್ಸ್ಬೇಕಪ್ಪ ಬೊಂಬಾಟ್ ಬಸಣ್ಣನ ಅಂದ್ರೆ ಒಂದು ಪ್ರೈಸ್ ಮಿನಿಮಮ್ ತುಂಬಾ ಡಿಮ್ಯಾಂಡ್ ಅಥವಾ ನೀವು ಅಮೌಂಟ್ ಏನಾರ ಹೇಳ್ತೀರಾ ಅಥವಾ ಓಕೆ ಸರ್ ನೀವು ಫೋನ್ ಹಚ್ಚಿರಿ ಸರ್ ನಾನು ಒಂದು ಒಳ್ಳೆ ಕಾರ್ಯಕ್ರಮ ಆದ್ರೆ ಎಲ್ಲಿದ್ರು ಬರ್ತೀನಿ ಅಂತ ಏನ್ ಹೇಳ್ತೀರಿ ವೀಕ್ಷಕರಿಗೆ? ಕಾರ್ಯಕ್ರಮ ರೀ, ಕಾರ್ಯಕ್ರಮಕ್ಕೆ ಎಷ್ಟು ಡಿಮ್ಯಾಂಡ್ ಮಾಡ್ತಾರೆ ಅಥವಾ ಎಷ್ಟು ಹಣ ತಗೋತೀರಿ ಅಂತ ಏನಾರು ಹೇಳಕ್ ಇಷ್ಟಪಡ್ತೀರಾ? ಹಣದ್ದೇನಿಲ್ಲ ಸರ್, ಬಂದಂತ ಅವಕಾಶಗಳನ್ನ ಬಿಡಲ್ಲ ಸರ್, ಬಿಡಲ್ಲ. ಯಾವ್ದೇ ಕಾರ್ಯಕ್ರಮ ಇರ್ಲಿ ಪ್ರೀತಿಯಿಂದ ಅಕ್ಕರೆಯಿಂದ ಕರೀರಿ. ನಿಮ್ಮ ಫಂಕ್ಷನ್ಸ್ ಗಳಿಗೆ ಸರ್ ನಮ್ಗೆ ಆದಂತ ಒಂದು ಇಷ್ಟೇ ಅಂತ ಪೇಮೆಂಟ್ ಇದೆ ಸರ್, ನಾವು ಡಿಮ್ಯಾಂಡ್ ಮಾಡಕ್ ಹೋಗಿಲ್ಲ ಸರ್. ಮತ್ತೊಬ್ರು ಡಿಮ್ಯಾಂಡ್ ಮಾಡ್ತಾರೆ ಅಂತ ಅವ್ರ ಬಗ್ಗೆ ಮಾತಾಡಕ್ಕೂ ಹೋಗಲ್ಲ, ಆ ಅರ್ಹತೆನೂ ನಮಗಿಲ್ಲ. ಯಾಕಂದ್ರೆ ಅವ್ರ ತಕ್ಕಂಗ ಅವ್ರು ಮಾತಾಡ್ತಿರ್ತಾರ, ನಮ್ ತಕ್ಕಂಗ ನಾವ್ ಮಾತಾಡ್ತಿರ್ತೀವಿ. ಅವ್ರಿಗಿಂತ ನಾವು ಸಣ್ಣವ್ರ ಅದೀವಿ ಅಂತಲ್ಲ, ಇರ್ಲಿಪ್ಪ ಅಂದ್ರ ಈಗ ನೀವು ಅಭಿಮಾನಿಯಿಂದ ನೀವು ಕರ್ಸಾಕತ್ತೀರಪ್ಪ ಅಂದ್ರೆ ನಿಮ್ಗೆ ಕರ್ಸುವಂತ ಒಂದು ಪ್ರೇಮ ಬರ್ಬೇಕು, ಹೌದ್ರೆ ಅದರ ಅಂತ ಒಂದ್ ಸ್ವಲ್ಪ ಹೇಳಿರ್ತೇವೆ ಸರ್. ಅವ್ರಿಗೆ ಆ ಪೇಮೆಂಟ್ಗೆ ನಮ್ಗೆ ಹೊಂತಂದ್ರ ಆಯ್ತಣ್ಣ ಬಂದ್ವಿ ಅಂತ ಹೇಳಿ ನಾವು ಬುಕ್ ಮಾಡ್ಕೊಂಡ್ರೆ ಮುಗಿಸ್ತಾರ. ಮನೆಯಾಗ ಹೆಣ ಕುಂತ ಹೋಗಿ ಅವ್ರ ಕಾರ್ಯಕ್ರಮ ಮಾಡಿ ಬರ್ತೇವೆ ಸರ್. ಯಾಕಂದ್ರ ಇಲ್ಲಿ ಏನಾರ ಇದ್ರು ಇಲ್ಲಿ ಮಾಡ್ತೀವಿ, ಇಲ್ಲಿ ಮಾಡೋ ಕೆಲಸಗಳನ್ನ ಮಾಡ್ತೀವಿ, ಅಲ್ಲಿ ಹೋಗೋದು ಒಂದು ತಾಸು ಲೇಟ್ ಆಗುತ್ತೆ ಸರ್. ಆಟ ಮಾಡ್ತೀವಿ ಅಂತದ್ ಏನ್ರ ಬಿಡ್ಬೇಕಂತ ಸಂದರ್ಭ ಬಂದ್ರು ಸರ್, ಒಂದೇ ಕಾರ್ಯಕ್ರಮ ಬಿಟ್ಟಿದ್ದೀನಿ ಸರ್. ಒಂದೇ ಕಾರ್ಯಕ್ರಮ ಮೊನ್ನೆ ಒಂದು ತಪ್ಪಿಸ್ಕೊಂಡೆ ಸರ್. 2 ಕಾರ್ಯಕ್ರಮ ಸರ್, 4 ವರ್ಷ ಜರ್ನಿ ಆರ್ಕೆಸ್ಟ್ರಾದಲ್ಲಿ 2 ಕಾರ್ಯಕ್ರಮ ಮಿಸ್ ಮಾಡ್ಕೊಂಡಿದ್ದೀನಿ ಸರ್, ಬರೀ 2. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇವತ್ತು ಒಬ್ಬ ವಿಶೇಷ ವ್ಯಕ್ತಿಯನ್ನು ಪರಿಚಯ ಮಾಡ್ಕೊಳ್ಲಿಕ್ಕೆ ಬಂದಿದ್ದೀನಿ. ನೀವೆಲ್ಲರೂ ಕೂಡ ಭಾಳಷ್ಟು ಹಾಡುಗಳನ್ನು ಕೇಳ್ತಾ ಇರ್ತೀರ. ಅದರಷ್ಟು ಪ್ರಾಶಸ್ತ್ಯ ವಹಿಸಿರ್ತಕ್ಕಂಥ ಹಾಡುಗಳು ಅಂದರೆ ಜಾನಪದ ಗೀತೆಗಳು. ಜಾನಪದ ಗೀತೆಗಳು ಅಂದ್ರೆ ಜನರಾಡಿದ ಪದಗಳು ಅಂತ. ಇತ್ತೀಚೆಗೆ ಈ ಉತ್ತರ ಕರ್ನಾಟಕದ ಪ್ರತಿಭೆಗಳು ಬಹಳಷ್ಟು ಮೋಸ್ಟ್ ಟ್ಯಾಲೆಂಟೆಡ್ ಅಂತ ಅನಿಸುತ್ತೆ. ಯಾಕೆಂದರೆ ಎಲ್ಲೋ ಒಂದು ಕಡೆ ಏನು ವಿದ್ಯಾಭ್ಯಾಸ ಇಲ್ಲದೆ, ಅಕ್ಷರದ ಜ್ಞಾನ ಕೂಡ ಇಲ್ಲದೆ, ಎಲ್ಲೋ ಕುರಿ ಕಾಯ್ತಾ ಇದ್ದರೂ ಕೂಡ ಅನೇಕ ಗೀತೆಗಳನ್ನು ರಚನೆ ಮಾಡಿ ಪ್ರಖ್ಯಾತಿಯನ್ನು ಗಳಿಸಿರ್ತಕ್ಕಂಥ ಅನೇಕ ಕಲಾವಿದರು ಈಗಾಗಲೇ ಕರ್ನಾಟಕದಲ್ಲಿ ಬಹಳಷ್ಟು ಹೆಸರು ಮಾಡ್ತಾ ಇದ್ದಾರೆ. ನಿಮಗೆ ಆ ಸಾಲಿನಲ್ಲಿ ಹನುಮಂತವ್ರು ಕಾಣಸಿಗ್ತಾರೆ, ಬಾಳು ಬೆಳಗುಂದಿ ಅನ್ನೋರ್ನು ನಿಮಗೆ ನೋಡ್ಬೋದು. ಜೊತೆಗೆ ಇದೇ ಕರ್ನಾಟಕ ದಮನಕ ಸಿನಿಮಾದಲ್ಲಿ ಹಾಡು ಹೇಳಿದಂತಹ ಇದೇ ಮಾಳು ನಿಪ್ಪನಾಳ್ ಅವರು ಸಿಗ್ತಾರೆ. ಹೀಗೆ ಅನೇಕ ಹಾಡುಗಾರರು ಇತ್ತೀಚೆಗೆ ಬಹಳಷ್ಟು ಹೆಸರನ್ನು ಕೂಡ ಮಾಡ್ತಾ ಇದ್ದಾರೆ. ಆ ರೀತಿಯಾದಂತಹ ಹೆಸರು ಮಾಡಿದಂತಹ ಒಬ್ಬ ವ್ಯಕ್ತಿ ಅಂದರೆ ಒಬ್ಬ ಹಳ್ಳಿ ಹಕ್ಕಿ ಅಂದರೆ ತಪ್ಪಾಗೋದಿಲ್ಲ, ಆ ಥರದ ಒಬ್ಬ ವ್ಯಕ್ತಿಯ ಮನೆಗೆ ಬಂದಿದ್ದೀನಿ. ಅದು ಬೊಂಬಾಟ್ ಬಸಣ್ಣನವರ ಮನೆ, ಗದಗ ಜಿಲ್ಲೆ ನಿಲುಗುಂದಿ ಗ್ರಾಮದಲ್ಲಿದ್ದೀನಿ ನಾನು. ಅದೇ ಮನೆಯಲ್ಲಿದ್ದೀನಿ. ಅವರ ಮನೆ ಎದುರು ತುಂಬ ಚಿಕ್ಕ ಮನೆ, ಪುಟ್ಟ ಮನೆ, ಆದರೂ ಕೂಡ ಅವರು ತುಂಬ ಬಡವರು ಅಂತ ನೀವು ಯಾರು ಕೂಡ ಊಹಿಸ್ಲಿಕ್ಕಿಲ್ಲ. ಹಾಡಿನಲ್ಲೂ ಅವರು ಶ್ರೀಮಂತರೇ. ಅದರ ಜೊತೆಗೆ
ಅವರು ಆಸ್ತಿಯಲ್ಲೂ ಕೂಡ ಶ್ರೀಮಂತರಾಗೇ ಇರ್ತಾರೆ. ಯಾಕೆಂದರೆ 200 ಕುರಿಗಳ ಒಡೆಯರು ಅಂದರೆ ಏನು ಕಮ್ಮಿ ಅಲ್ಲ, ತಪ್ಪಾಗೋದಿಲ್ಲ. ಜೊತೆಗೆ ಅವರು ಓನ್ ಕಾರನ್ನು ಕೂಡ ಇಟ್ಟಿದ್ದಾರೆ. ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ಗದಗ ಆಗಿರ್ಬೋದು ಅಥವಾ ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ಮನೆಗಳು ತುಂಬ ಪುಟ್ಟದಾಗಿ ಚಿಕ್ಕದಾಗಿರ್ತವೆ, ಆದರೂ ಕೂಡ ಆಸ್ತಿವಂತರಾಗಿರ್ತಾರೆ. ನಾನು ಅವರ ಶ್ರೀಮಂತಿಕೆಯಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಬಂದಿಲ್ಲ, ಅವ್ರ ಪ್ರತಿಭೆಯನ್ನು ಕೂಡ ನಿಮಗೆಲ್ರಿಗೂ ಕೂಡ ಅನಾವರಣ ಮಾಡ್ಲಿಕ್ಕೆ ಬಂದಿದ್ದೀನಿ. ಇದು ಬೊಂಬಾಟ್ ಬಸಣ್ಣನವರ ಕಾರು. ನಾವಿಲ್ಲಿಂದ ನೇರವಾಗಿ ಇದೇ ಬೊಂಬಾಟ್ ಬಸಣ್ಣನವರು ಕುರಿ ಕಾಯ್ತಿರೋ ಜಾಗಕ್ಕೆ ಹೋಗೋಣ. ಅವ್ರು ಯಾರು, ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಪ್ರಸಿದ್ಧಿ ಹೊಂದಿದ್ದಾರೆ. ಭಾಳ ಜನಕ್ಕೆ ಬೆಂಗಳೂರಿಯನ್ಸಿಗೆ ಗೊತ್ತಿರೋದಿಲ್ಲ ಅಂತ ಅಂದ್ಕೊಳ್ತೀನಿ, ಆದರೂ ಕೆಲವೊಬ್ಬರು ಆ ಹಾಡುಗಳನ್ನು ಕೇಳ್ತಾ ಇರ್ತೀರಿ. ಇದು ಅವ್ರ ಪುಟ್ಟ ಮನೆ. ಈಗಲೂ ಕೂಡ ನಿಮಗೆ ಇಲ್ಲಿ ನೋಡಿ ತಗಡಿ ಶೀಟಿನ ಮನೆ ಸಿಗ್ತಾ ಇದೆ. ನಿಮಗೆ ಆರಂಭದಲ್ಲಿ ಇದೇ ಬೊಂಬಾಟ್ ಬಸಣ್ಣ ಅವರ ಓನ್ ಕಾರ್ನ ನೀವು ನೋಡ್ಬೋದು. ಆ ಮನೆಯನ್ನು ಪರಿಚಯ ಮಾಡಿಕೊಡ್ತೀನಿ. ಬಡವರ ಮನೆ ಆದರೂ ಕೂಡ ಪ್ರೀತಿಗೇನು ಕಮ್ಮಿ ಇರೋದಿಲ್ಲ. ಹಾಗಾಗಿ ತುಂಬ ಕತ್ಲಿದೆ, ಆದರೂ ನಿಮಗೆ ಒಂದು ಗೊತ್ತಿರಲಿ ಅವ್ರ ಮನೆ ಹೇಗಿದೆ, ಬೊಂಬಾಟ್ ಬಸಣ್ಣನ ಮನೆ ಹೇಗಿದೆ ಅಂತ. ಅವರ ಹಾಡುಗಳನ್ನು ಕೇಳೋರಿಗೆ ಅಥವಾ ಅವ್ರ ಫ್ಯಾನ್ಸ್ ಫಾಲೋವರ್ಸ್ಗಳಿಗೆ, ಅವ್ರನ್ನ ತುಂಬ ಇಷ್ಟಪಡೋರಿಗೆ ಅವ್ರ ಬಗ್ಗೆ ಒಂದು ಕಿರು ಪರಿಚಯವಾಗಲಿ ಅನ್ನೋದನ್ನ ಹೇಳ್ಬಿಡ್ತೀನಿ. 2 ಟ್ರಿಜೋರಿ ಅಣ್ಣ ತಮ್ಮ ಇಬ್ಬರು ಒಟ್ಟಿಗೆ ಇದ್ದಾರೆ ಅಂತ ಮನೇಲಿ, ಬೊಂಬಾಟ್ ಬಸಣ್ಣ ಮತ್ತು ಅವ್ರ ಇನ್ನೊಬ್ಬರು ಬ್ರದರು. ಅವರಿಬ್ಬರು ಕೂಡ ಒಟ್ಟಾಗಿ ವಾಸ ಮಾಡ್ತಾ ಇದ್ದಾರೆ. ಅವರ ಮಕ್ಕಳೆಲ್ಲರೂ ಪುಟಾಣಿ ಮಕ್ಕಳೆಲ್ಲ ಮನೆ ತುಂಬ ಆಡ್ಕೊಳ್ತಾ ಇರ್ತಾರೆ. ಪುಟ್ಟ ಮನೆ. ನಿಮಗಿದು ಅಡುಗೆ ಕೋಣೆನೂ ಅಷ್ಟೇ. ಉತ್ತರ ಕರ್ನಾಟಕ ಭಾಗದಲ್ಲಿ ಅವ್ರ ಅಡುಗೆಯ ರುಚಿನೇ ಬೇರೆ. ಅದನ್ನು ಅಕ್ಕಿ ರೊಟ್ಟಿ, ನೀವು ಹನುಮಂತವರು ಬಿಗ್ ಬಾಸ್ನಲ್ಲಿದ್ದಾಗ ಆ ಅಕ್ಕಿ ರೊಟ್ಟಿಗೆ ಎಷ್ಟು ಮನಸೋತಿದ್ರು ಅಂದರೆ, ಅಕ್ಕಿ ರೊಟ್ಟಿಯನ್ನು ಊಟ ಮಾಡೋದು ಯಾವಾಗ ಮಾಡ್ತೀನಪ್ಪ ನಾನು, ಒಂದು ತಿಂಗಳ ಕಾಲ ನಾನು ಬಿಗ್ ಬಾಸ್ ಮನೇಲೇ ಇದ್ದೆ, ಅದನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ ಅನ್ನೋ ಮಟ್ಟಿಗೂ ಕೂಡ ಅವರು ಹೇಳಿದರು. ಇದೇ ಈ ಬೊಂಬಾಟ್ ಬಸಣ್ಣನವರ ಅಡುಗೆ ಕೋಣೆ. ಹಳ್ಳಿ ಮನೆಗಳು ಅಂದರೆ ಇದೇ ರೀತಿಯಾಗಿರುತ್ತೆ. ಅವರು ಸರಳ ಸುಂದರ ಮನೆ, ಅಷ್ಟೇ ಸರಳತೆಯನ್ನು ಮೈಗೂಡಿಸ್ಕೊಂಡಿರ್ತಾರೆ. ಪ್ರೀತಿ ಅಕ್ಕರೆ ಬಂದವರಿಗೆ ಅದೇ ರೀತಿಯಾದಂಥ ಪ್ರೀತಿ ಕಾಳಜಿಯನ್ನು ಕೂಡ ತೋರ್ತಾರೆ. ಜೊತೆಗೆ ಅವ್ರ ಮನೆಯ ಪಕ್ಕದಲ್ಲಿರ್ತಕ್ಕಂಥ ಜಾಗ, ಅವ್ರ ಮನೆಯ ಹೊರ ಭಾಗದಲ್ಲಿರ್ತಕ್ಕಂಥ ಒಂದು ಜಾಗವನ್ನು ನಾನು ನಿಮಗೆ ತೋರಿಸಿದ್ದೀನಿ. ನೇರವಾಗಿ ಅವರ ಪತ್ನಿಯನ್ನು ಮಾತಾಡಿಸ್ಲಿಕ್ಕೆ ಹೋಗ್ತೀನಿ ನಾನು. ಬೊಂಬಾಟ್ ಬಸಣ್ಣನವರ ಪತ್ನಿ ಇಲ್ಲೇ ನಿಂತಿದ್ದಾರೆ. ಅವ್ರ ಮನೆ ನೋಡಿ, ಈ ಕಡೆ ಸೈಡಿಂದ ನಿಮಗೆ ಕಾಣಿಸಿಗೋದು. ಎಷ್ಟು ಸಿಂಪಲ್ ಮನೆ, ಎಷ್ಟು ಅಭಿಮಾನಿಗಳನ್ನು ಗಳಿಸಿರ್ತಾರೆ. ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಅವ್ರ ಹಾಡುಗಳು ಅಂದರೆ ಭಾಳ ಜನಕ್ಕೆ ಪದೇ ಮೊಬೈಲ್ನಲ್ಲಿ ಗುರುಗ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ. ನಮಗೆ ಅನಿಸುತ್ತೆ ಈ ಹಾಡುಗಳಲ್ಲಿ ಏನಿದೆಯಪ್ಪ ಅಂತ. ಕೆಲವೊಂದು ಈಗ ಕನ್ವರ್ಟ್ ಮಾಡ್ತಾರೆ, ಅಂದರೆ ರೆಗ್ಯುಲರ್ ಒರಿಜಿನಲ್ ಸಾಂಗ್ ಇರುತ್ತೆ ಅಂತ ಅಂದ್ಕೊಳ್ಳಿ ಯಾವ್ದಾದ್ರು ಸಿನಿಮಾದ, ಅದಕ್ಕೆ ಬೇರೆ ಲಿರಿಕನ್ನು ಕೂರಿಸಿ ಅದಕ್ಕೆ ಬೇರೆ ಟ್ಯೂನ್ ಮಾಡಿ ಮಾಡೋದು. ಅನೇಕರು ಒಂದು ರೀತಿಯಾಗಿ ಜಾತ್ರೆ ಸಮಾರಂಭಗಳಲ್ಲಂತೂ ಅವ್ರು ಇಲ್ಲದೇ ಇದ್ರೆ ಯಾವ ಕಾರ್ಯಕ್ರಮಗಳು ನಡೆಯೋದೇ ಇಲ್ಲ ಅನ್ನೋ ಮಟ್ಟಿಗೂ ಕೂಡ ಇಲ್ಲಿ ಪ್ರಖ್ಯಾತಿ. ಅವರ ವೈಫ್ ಇದ್ದಾರೆ. ನಿಮ್ಮ ಹೆಸರು? ನನ್ನ ಹೆಸರು ದೇವಮ್ಮ ಅಂತ. ದೇವಮ್ಮ ಅಂತ ಹೇಳಿ. ಮೂಲತಃ ನೀವು ಇದೇ ಊರಿನವರು ಅಥವಾ ಚಿಕ್ಕೋಡಟ್ಟಿಯಾರ ನಾವು? ಹೌದಾ, ಫ್ಯಾಮಿಲಿ ರಿಲೇಷನ್? ಹ್ಞೂ ರೀ, ಫ್ಯಾಮಿಲಿ ಅಲ್ರಿ, ಹೊರಗಿನವರ ಹೊಸ ಸಂಬಂಧ ನೋಡಿ ಮದುವೆ ಮಾಡೋದು. ಹ್ಞೂ ರೀ. ನಾವು ಅದಕ್ಕೆ ಬೊಂಬಾಟ್ ಬಸಣ್ಣ ಅಂದ್ರೆ ಯಾರು, ಭಾಳ ಜನಕ್ಕೆ ಇತ್ತೀಚೆಗೆ ಒಂದಿಷ್ಟು ಹಾಡುಗಾರರೆಲ್ಲ ಭಾಳ ಸಿಕ್ಕಾಪಟ್ಟೆ ಫೇಮಸ್. ನಮಗೆ ಆ ಕಡೆ ಗೊತ್ತೇ ಇರೋದಿಲ್ಲ, ದಕ್ಷಿಣ ಕರ್ನಾಟಕದ ಕಡೆ. ಈ ಉತ್ತರ ಕರ್ನಾಟಕ ಸೀಮೆಯವರು ಹಾಡುಗಾರರು ಅಂದರೆ ಭಾಳ ಪ್ರಸಿದ್ಧಿ. ನಿಮ್ಮ ಮನೆಯವರು ಕೂಡ ಅದೇ ರೀತಿಯಾಗಿ ಹೆಸರು ಮಾಡಿದ್ದಾರೆ. ಎಷ್ಟು ಖುಷಿ ಇದೆ. ಎಷ್ಟು ಬ್ಯುಸಿ ನಿಮ್ಮ ಮನೆಯವರು? ತುಂಬ ಬಿಜಿ ಇರ್ತಾರೆ, ನಮಗೂ ತುಂಬ ಖುಷಿ ಆಗುತ್ತೆ. ಹಾಡುಗಳನ್ನೆಲ್ಲ ಕೇಳ್ತಾ ಇರ್ತೀರಿ ನೀವು? ಕೇಳ್ತಾ ಇರ್ತೀವಿ. ನಿಮ್ಗೆ ಎಷ್ಟು ಮಕ್ಕಳಮ್ಮ? ನಮ್ಗೆ 3 ಜನ ಹೆಣ್ಮಕ್ಳು ರೀ. ನಮ್ಮ ಮಾಮರು ಅವ್ರಿಗೆ 2 ಹೆಣ್ಮಕ್ಳು. ಏನು ಕೆಲಸ ಬೊಂಬಾಟ್ ಬಸಣ್ಣವರು ಪ್ರತಿದಿನ ರೆಗ್ಯುಲರ್ ಏನು ಕೆಲಸ ಇರುತ್ತೆ, ನೀವು ರೆಗ್ಯುಲರ್ ನೋಡ್ತಾ ಇರ್ತೀರಿ? ಅವರು ಪ್ರತಿದಿನ ಅಂದರೆ ಹೊರಗೆ ಬೇರೆ ಬೇರೆ ಕೆಲಸ ಇರುತ್ತೆ. ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಮತ್ತು ಕೂರಿಗೆ ಹೋಗ್ತಾರೆ. ಕೂರಿಗೆ ಹೋಗಿ ಬಂದು ಸ್ವಲ್ಪ ಮನ್ಯಾಗ ಏನೋ ಸ್ವಲ್ಪ ಇದ್ರೆ ಸ್ವಲ್ಪ ರೆಸ್ಟ್ ಮಾಡ್ತಾರೆ. ಮತ್ತು ಇವಳು ಏನೋ ಕಾರ್ಯಕ್ರಮ ಬಂದರೆ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಇಷ್ಟಪಟ್ಟು ಮದುವೆ ಆಗಿದ್ದ ಅಥವಾ ಏನಾರ ಅರೇಂಜ್? ಇಲ್ರಿ, ಇಷ್ಟಪಟ್ಟು ಮದುವೆ ಆಗಿದ್ದು. ಲವ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್ ರೀ. ಲವ್ ಕಮ್ ಅರೇಂಜ್ ಮ್ಯಾರೇಜ್. ಹೇಗೆ ಪ್ರೀತಿ ಶುರುವಾಗಿದ್ದು? ಏನಾದರೂ ಪುಟ್ಟ ಕಥೆ ಇದೆಯಾ ಅದಕ್ಕೆ? ಇಲ್ಲ, ಮದುವೆ ಆಗಿದ್ಮೇಲೆ ಅಲ್ಲೇ. ಹಂಗೆ ಅಲ್ಲ, ನೀವು ಮೊದಲು ಆರಂಭದಲ್ಲಿ ಪ್ರೀತಿ ಮಾಡಿ ಮದುವೆ ಆಗಿರೋದಲ್ಲ, ಅರೇಂಜ್ ಮ್ಯಾರೇಜ್ ಒಪ್ಪಿಗೆ ಮಾಡಿ ಎಲ್ಲ ನೋಡಿ ಎಲ್ಲರಿಗೂ ಒಪ್ಪಿಗೆ ಮಾಡಿ ಮದುವೆ ಆಗಿದ್ದು. ಹೌದಾ? ಹೇಗಿದೆ ಫ್ಯಾಮಿಲಿ ಎಲ್ಲ? ಖುಷಿಯಾಗಿದೆ? ತುಂಬಾ ಖುಷಿಯಾಗಿದ್ದೀವಿ. ಎಷ್ಟು ಖುಷಿ ಇದೆ ಬೊಂಬಾಟ್ ಬಸಣ್ಣನವ್ರು ನೀವು ಮದುವೆ ಆಗಿರೋದು, ಅಥವಾ ಏನೋ ಒಂದು ಚಿಕ್ಕ ಹೆಸರು ಮಾಡಿದಾರೆ ಇಲ್ಲೆಲ್ಲ? ಅದನ್ನ ಹೇಳಕ್ ಆಗೋದಿಲ್ಲ, ತುಂಬಾ ಖುಷಿ ಆಗುತ್ತೆ. ಅವ್ರದ್ದು ಒಂದು ಹೆಸರು ಇದೆಯಲ್ಲ, ತುಂಬಾ ಖುಷಿ ಅನ್ಸುತ್ತೆ ನಮಗೂ. ಹೋಗ್ತಿರ್ತೀರಿ ಬೇರೆ ಕಾರ್ಯಕ್ರಮಗಳಿಗೆ ಅಲ್ಲಿಗೆಲ್ಲ? ಇಲ್ರಿ, ನಾವು ಹೋಗೋದಿಲ್ಲ, ನಮ್ಮ ಮನೆಯವ್ರು ಅಷ್ಟೇ ಹೋಗ್ತಾರ. ಅವ್ರು ರೆಗ್ಯುಲರ್ ಮೊಬೈಲ್ಗಳಲ್ಲೆಲ್ಲ ನೋಡ್ತಿರ್ತಾರ ನೀವು? ನೋಡ್ತೀವ್ರಿ, ತುಂಬಾ ನೋಡ್ತೀವಿ. ಯಾವ ಹಾಡು ಇಷ್ಟ ನಿಮ್ಗೆ? ನಮಗೆ ಹಿಂದ ಬಿದ್ದದೆ ಸಾರಿ ಕೇಳಿ ಅಂತ ಹಾಡು ಹೇಳಿದ್ದಲ್ರಿ, ಅದ ತುಂಬಾ ಇಷ್ಟ. ಯಾವುದು? ಹಿಂದ ಬಿದ್ದೆ ಸಾರಿ ಕೇಳಿ ಅಂತ ಒಂದು ಲೈನ್ ಹೇಳ್ಬೋದಂಗೆ? ಅಲ್ಲ, ಹಾಡೋದು ಬೇಡ, ಲೈನ್ ಏನಿದೆ ಅದು ಹೇಳ್ಬೋದಾ? ಹಿಂದ ಬಿದ್ದನ ಕೇಳ್ತಿ ಸಾರಿ
ಒಟ್ಟ ಬೇಜಾರ ಮಾಡ್ಕೋಬೇಡ್ರಿ. ಹಿಂದ ಬಿದ್ದು ಕೇಳ್ತೇನೆ ಸಾರಿ ಒಟ್ಟ ಬೇಜಾರ ಮಾಡ್ಕೊಂಡು. ಹ್ಞೂ ರೀ. ಸೂಪರ್ 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 ಚೆನ್ನಾಗಿದೆ, ಹಾಡು ಚೆನ್ನಾಗಿದೆ. ಜೊತೆಗೆ ಬ್ಯುಸಿ ಶೆಡ್ಯೂಲ್ಸು. ಈ ಕಾರ್ ಯಾವ ತೊಗೊಂಡ್ರಿ? ಈಗ ಈ ಮೊನ್ನೆ ಅಮಾಸಿಗೆ 1 ತಿಂಗಳಾಯ್ತು ತೊಗೊಂಡು. ಒಟ್ಟಿನಲ್ಲಿ ಕಾರು ಮತ್ತೆ JCB ತಗೊಂಡಿದ್ದಾರೆ ಅಂತ ಕೇಳಿ. ಹಾಂ, ಅದನ್ನು ತೊಗೊಂಡಿದ್ದಾರೆ. JCB ಹ್ಞೂ ರೀ. ಅವರು ಅಲ್ಲಿ ನಮ್ಮ ಮಾಮರ ಪುತ್ತೂರಾಗಿರ್ತಾರೆ, ಅವ್ರು ಅಲ್ಲೇ JCB ಹೊಡಿತಾರೆ. ಹ್ಞೂ ರೀ. ಅದು ಬಿಟ್ಟರೆ ಜಮೀನು ಅಂತ ಏನಾದ್ರು ಇದೆಯಾ? 2 ಎಕರೆ ಇದೆ ರೀ ಜಮೀನು. ಇದೊಂದು ಮನೆ ರೀ, 2 ಎಕರೆ ಜಮೀನು ಇದೆ ರೀ. ಒಂದು ಹಸು ಐತ್ರಿ. ಹಸು ಇದೆಯಲ್ಲ? ಎಷ್ಟು, ಒಂದಾ ಎರಡು? ಒಂದ ರೀ. ಹೌದು, ಹಾಲು ಕೊಡುತ್ತಾ? ಹ್ಞೂ ರೀ. ಡೈರಿಗೆ ಹಾಕ್ತೀರಿ ಡೈಲಿ ಇಲ್ಲ ಮನೆ? ಇನ್ನೂ ಇಲ್ರಿ, ಮನೆ ಇರ್ತದೆ. ಏನು 2 ಎಕರೆ ಜಮೀನಲ್ಲಿ ಏನು ಬೆಳೀತೀರಿ? ಎಲ್ಲ ಬೆಳಿತೀರಿ. ಗೋಧಿ ಮತ್ತು ಕಡ್ಲಿ, ಜೋಳ ಬೆಳಿತೀರಿ. ಈಗ ನೀವು ವೇದಿಕೆಗಳನ್ನ ಹಂಚ್ಕೊತೀರಿ ಯಾವಾಗ? ಇಲ್ಲಿ ಹೋದಾಗೆಲ್ಲ ಫಂಕ್ಷನ್ಸ್ಗಳಿಗೆಲ್ಲ ಹೋದಾಗ ನೀವು ಯಾವಾಗಾದ್ರೂ ಹೋಗಿದ್ದೀರಾ? ಇಲ್ರಿ, ಹೋಗಿಲ್ರಿ ನಾವು. ಇಲ್ಲೇ ನಮ್ಮೂರಾಗೆ ಇಟ್ಟಿರ್ತಾರಲ್ಲ, ಹೋಗಿದ್ವಿ. ಇಟ್ಟಾಗೆಲ್ಲ ನೀವು ಇಲ್ಲಿ ಊರಲ್ಲಿ ಇಟ್ಟಾಗೆಲ್ಲ ಹೋಗಿ ಕೇಳಿದಿರಿ? ಹಾಂ, ಕೇಳಿವ್ರಿ. ಎಷ್ಟು ಇಷ್ಟ ಆಗುತ್ತಾ ನಿಮಗೆ? ಬೇರೆ ಹಾಡುಗಾರನ ಕೇಳ್ತಿರ್ತೀರಿ. ಜೊತೆಗೆ ಈಗೆಲ್ಲ ಈ ಅನೇಕ ಪ್ರತಿಭೆಗಳು ಸರಿಗಮಪ ಹೋಗಿ ಬಂದಿದ್ದಾರೆ. ಹನುಮಂತು ಹೋಗಿದ್ರು, ಈಗ ಬಾಳು ಬೆಳಗುಂದಿ ಗೊತ್ತಾ ನಿಮಗೆ? ಬಾಳು ಬೆಳಗುಂದಿ ಇಲ್ಲಿಗೆ ಬಂದಿದ್ರು ಅನ್ಕೋತೀನಿ ನಾನು. ಅವರು ಕೂಡ ಹೋಗಿದ್ದಾರೆ. ಆ ಥರ ನಿಮ್ಮ ಯಜಮಾನರಿಗೂ ಕೂಡ ಆ ಥರದೊಂದು ಚಾನ್ಸ್ ಸಿಗಬೇಕು ಅಂತ ಬಯಸ್ತೀರಾ? ಹ್ಞೂ ರೀ, ನಮಗೂ ಯಜಮಾನ್ರಿಗೆ ಒಂದು ಚಾನ್ಸ್ ಸಿಕ್ಕರೆ ಅವರು ಹೋಗ್ತಾರೆ. ಅವ್ರು ಮುಂದೆ ನೆಕ್ಸ್ಟ್ ಆಡಿಷನ್ಗೆ ಕೊಡ್ಬೇಕಂತ ಮಾಡ್ಯಾರಿ. ನೆಕ್ಸ್ಟ್ ಇಯರ್ ಹೋಗ್ಬೇಕಂತ ಅನ್ಕೊಂಡಿದ್ದಾರೆ ಆಡಿಷನ್ಗೆ? ಹ್ಞೂ ರೀ, ಹೋಗ್ತಾರೆ. ಕಾನ್ಫಿಡೆನ್ಸ್ ಇದೆ ನಿಮಗೆ ಸೆಲೆಕ್ಟ್ ಆಗ್ತಾರೆ ಅಂತ? ಹ್ಞೂ ರೀ, ಹಾಕ್ತಾರೆ. ಓಕೆ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ನೋಡೋಣ, ಅವರು ಕುರಿ ಕಾಯೋ ಜಾಗಕ್ಕೆ ಹೋಗ್ತೀವಿ. ಅದಕ್ಕಿಂತ ಮುಂಚೆ ನೋಡ್ರಿ, ಇಲ್ಲಿ ಒಂದು ಸೈಡಿಗೆ ನಿಮಗೆ ಇದೇ ಬೊಂಬಾಟ್ ಬಸಣ್ಣನವರ ಮನೆ. ಹಿಂದೆಗಡೆ ಎಲ್ಲ ಈ ಟಾರ್ಪಲ್ನ ಹಾಕಿ ತುಂಬ ಸಿಂಪಲ್ ಮನೆ ಅಂತಲೇ ಹೇಳ್ಬೋದು, ತುಂಬ ಪುಟ್ಟ ಮನೆ. ಜೊತೆಗೆ ಒಂದು ಹಸು ಕೂಡ ಇದೆಯಂತೆ. ನಿಮ್ಮ ಮನೆ ಹಿಂಭಾಗದಲ್ಲಿ ಇರ್ತಕ್ಕಂಥ ಖಾಲಿ ಜಾಗ ಇದು. ತಿಪ್ಪೆ ಜೊತೆಗೆ ಇಲ್ಲೇ ಒಂದು ನಲ್ಲಿ, ಇದು ಮನೆ ನಲ್ಲಿನೇ ಅಂತ ಅನ್ಸುತ್ತೆ. ಇದು ಸರ್ಕಾರದ ನಲ್ಲಿನೂ ಅಲ್ಲ, ಮನೆ ನಲ್ಲಿ ಅನ್ಸುತ್ತೆ. ಹಿಂಭಾಗದಲ್ಲಿ ಪೂರ್ತಿ ಗದಗ ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಕಡಲೆ, ಮೆಕ್ಕೆಜೋಳ, ಅದು ಬಿಟ್ಟರೆ ನಿಮಗೆ ಈ ಗೋಧಿ ಈ ಥರದನ್ನೆಲ್ಲ ಬೆಳೀತಾರೆ. ಹೆಚ್ಚಾಗಿ ಅದೇ ಇಲ್ಲಿ ಬೆಳೆಯೋದು. ಉತ್ತರ ಕರ್ನಾಟಕದ ಭಾಗ. ಹೆಚ್ಚು ಹಾಡುಗಳು ಇಲ್ಲೆಲ್ಲವೂ ಕೂಡ ಉತ್ತರ ಕರ್ನಾಟಕದ ಹಾಡುಗಳೇ. ನೀವು ಹಾದಿ ಬೀದಿಗಳಲ್ಲಿ ಹೋಗ್ತಾ ಇದ್ದರೆ, ಆಟೋಗಳಲ್ಲಿ ಬರ್ತಾ ಇದ್ರು ಕೂಡ ಅವೇ ಹಾಡುಗಳನ್ನು ನೀವು ಪದೇ ಪದೇ ಕೇಳಿ ಸಿಗ್ತೀರಿ. ನಾವೆಷ್ಟೋ ನೀವು ಇಮ್ಯಾಜಿನ್ ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇವರು ಹಾಡ್ತಕ್ಕಂಥ ಹಾಡುಗಳು ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಮಿಲಿಯನ್ ಗಟ್ಟಲೆ ಹೋಗುತ್ತೆ. ನಮ್ಮ ಕರ್ನಾಟಕದ ನೀವೇನೊಂದು ಸ್ಟಾರ್ ಆ್ಯಕ್ಟ್ರಸ್ಗಳು ಆ್ಯಕ್ಟ್ ಮಾಡಿದಂಥ ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಗಳನ್ನು ಇಟ್ಟು ಕೂಡ ಆ ಥರದ ಲಿರಿಕ್ಸ್ ಬರೆದು ಕೂಡ ಅವು ಅಷ್ಟು ರೀಚ್ ಆಗೋದಿಲ್ಲ. ಇವರ ಹಾಡುಗಳು ಅಷ್ಟು ರೀಚ್ ಆಗುತ್ತೆ. ಅದರಲ್ಲಿ ಏನು ಶಕ್ತಿ ಇದೆ ಅನ್ನೋ ತಿಳ್ಕೊಳ್ಳೋಕ್ಕೋಸ್ಕರನೇ ಉತ್ತರ ಕರ್ನಾಟಕದ ಪ್ರತಿಭೆಗಳು ಬೆಳಕಿಗೆ ಬರಬೇಕು. ಈ ಹಳ್ಳಿಯ ಅಕ್ಕಿಗಳು ಹಾರಿ ಬೆಂಗಳೂರಿನತ್ತ ಬರಬೇಕು ಅನ್ನೋ ಆಸೆಯಿಂದಲೇ ಈ ಕುತೂಹಲಕ್ಕೆ ನಿಮಗೆಲ್ಲರಿಗೂ ಕೂಡ ಒಂದು ಸಹಜವಾದಂಥ ಕುತೂಹಲವನ್ನು ತಣಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಜೊತೆಗೆ ಈ ಒಳಗಿರ್ತಕ್ಕಂಥ ಈ ಹಸು, ಅದನ್ನು ನಾನು ಓಪನ್ ಇದ್ದರೆ ತೋರಿಸ್ಬೋದು, ಈ ಭಾಗದಿಂದ ತೋರಿಸ್ಬೇಕಷ್ಟೆ. ಹಸು ಇದೆಯಾ ಪುಟ್ಟಿ ಇಲ್ಲಿ? ಈ ಥರ ಎಂಟ್ರಿ ಇರುತ್ತೆ ಇಲ್ಲಿ. ಪುಟ್ಟದಾಗ ಒಂದು ಹಸು, ಎಷ್ಟು ಹಿಂಭಾಗದಲ್ಲಿ ಇರ್ತಕ್ಕಂಥ ಜಾಗನೇ. ಇನ್ನು ಅಲ್ಲಿ ಆರಾಮ್ಸೆ ಅದು ಹಸು ನೋಡ್ಕೊಳ್ಳಿಕ್ಕೆ, ಅಲ್ಲಿ ಮಲಗಲಿಕ್ಕೆ ಒಂದು ಪುಟ್ಟ ಮಂಚ. ಮರಿನೂ ಕೂಡ ಹಾಕ್ಬಿಟ್ಟಿದೆ ನೋಡಿ, ಕರು. ಆಯೋದಿಲ್ಲ ಅನ್ಕೋತೀನಿ. ಹಾಯ್ ಪುಟ್ಟು. ಓಕೆ, ಇದು ಹಾಲು ಕೊಡುತ್ತಂತೆ, ಮನೆ ಉಪಯೋಗಕ್ಕೆ ಅಂತ ಇಟ್ಕೊಂಡಿದ್ದಾರೆ. ಇದು ಬೊಂಬಾಟ್ ಬಸಣ್ಣನವರ ಫ್ಯಾಮಿಲಿ ಅಂದ್ಕೊಳ್ತೀವಿ. ನೀವು ಏನು ದೊಡ್ಡ ಸಾಧನೆ ಮಾಡಿದ್ದಾರೆ ಅವ್ರನ್ನ ಪರಿಚಯ ಮಾಡ್ಕೊಳಕ್ಕೆ ಹೋಗ್ತಿರಲ್ಲ. ಗೊತ್ತಿಲ್ಲ ನಿಮಗೆ, ಮುಂದೊಂದಿನ ಇವರೇ ಯಾವುದೋ ಒಂದು ಸರಿಗಮಪ್ಪನೋ ಏನೋ ಹೋಗಿ ಸೆಲೆಬ್ರಿಟಿ ಆದರೆ ಮತ್ತು ನೀವೇ ಅವರು ಒಂದು ಫೋಟೋಗೋಸ್ಕರ ಅಲ್ಲೇ ಮತ್ತು ಬೆಂಗಳೂರಿನಲ್ಲೋ ಎಲ್ಲೋ ಕಂಡಾಗ ಮತ್ತೆ ಕ್ಯೂ ನಿಲ್ಲಬೇಕಾಗತ್ತೆ. ಆ ಥರದ ಮಿರಾಕಲ್ ಕೂಡ ಎಲ್ಲರ ಲೈಫಲ್ಲೂ ನಡೆದು ಬಿಡುತ್ತೆ. ಅದು ಹಾಗೆ, ಅದು ನಮಗೆ ಈಗ ಗೊತ್ತಾಗೋದಿಲ್ಲ. ಹೋಗ್ತಾ ಹೋಗ್ತಾ ಅದೇನಂತಾರಲ್ಲ, ನಿಮಗೆ ಸ್ವಭಾವದಿಂದ ಯಾರನ್ನೂ ಕೂಡ ಕಂಡುಹಿಡಿಯೋಕ್ಕಾಗೋದಿಲ್ಲ. ಅವ್ರ ಹತ್ರ ಟ್ಯಾಲೆಂಟ್ ಇದೆ, ಎಲ್ಲ ಇದೆ. ಮುಂದೊಂದಿನ ಅವ್ರು ಏನಾದರೂ ಪ್ರಭಾವ ಬೀರಿದ್ರೆ ಅದಾದಮೇಲೆ ನೀವೇ ಅವ್ರನ್ನ ಹುಡ್ಕೊಂಡು ಬರ್ತೀರಾ. ಆವಾಗ ಬೊಂಬಾಟ್ ಬಸಣ್ಣ ಬಗ್ಗೆ ನೀವೇ ಮಾತಾಡ್ತೀರಾ. ಆದರೂ ಒಂದು ಕುತೂಹಲಕ್ಕೆ ನೀವು ಕೂಡ ಈಗ ಸರ್ಚ್ ಮಾಡಿ ನೋಡ್ಬೋದು. ನೇರವಾಗಿ ಇದನ್ನು ಮುಗಿಸ್ಕೊಂಡು ನಾವು ಸೀದಾ ಬೊಂಬಾಟ್ ಬಸಣ್ಣನವ್ರು ಕುರಿ ಕಾಯೋ ಜಾಗಕ್ಕೆ ಹೋಗೋಣ, ಅಲ್ಲಿ ಮಾತಾಡೋಣ. ಅಲ್ಲಿ ಒಂದು ಸ್ವಲ್ಪ ಮಾತಾಡೋದು ತುಂಬ ಇದೆ. ಸ್ನೇಹಿತರು, ಬೊಂಬಾಟ್ ಬಸಣ್ಣ ನಿಮಗೆಲ್ಲ ಗೊತ್ತಿರ್ಬೋದು. ನಾನು ಅವರ ಕುರಿ, ಇದಕ್ಕೇನಂತ ಕರೀತಾರೆ, ಕುರಿ ಅಡ್ಡ ಅಂತ ಕರೀತಾರೆ, ಕುರಿ ದಡ್ಡಿ ಬಳಿ ಬಂದಿದ್ದೀನಿ. ಇದೇ ಬೊಂಬಾಟ್ ಬಸಣ್ಣ ಅವ್ರನ್ನ ಸಪೋರ್ಟ್ ಮಾಡಿ ಅವ್ರ ಹಾಡುಗಳನ್ನು ಕೇಳಿ ನನಗೂ ತುಂಬ ಇಂಪ್ರೆಸ್ ಆಯ್ತು. ಹಾಗಾಗಿ ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೆ. ಬೆಂಗಳೂರಿಂದ ಗದಗದವರೆಗೂ ಬಂದಿದ್ದೀನಿ. ಬೊಂಬಾಟ್ ಬಸಣ್ಣ ಅವರ ದಡ್ಡಿಯ ಅಕ್ಕರಿಯ ಪ್ರೀತಿಯ ಕುರಿಮರಿ ಒಂದು ಹಾಡಿನ ಮುಖಾಂತರ ಈ ಕಾರ್ಯಕ್ರಮ ಮುಗಿಸೋಣ. ಯಾವ ಹಾಡು ಸರ್?
ತುಂಬಾ ಜನ ತುಂಬಾ ಎಕ್ಸ್ಪೆಕ್ಟ್ ಮಾಡೋ ಅಂತ ತುಂಬಾ ಕೇಳೋ ಅಂಥದ್ದು, ಪದೇ ಪದೇ ಎಲ್ಲೋ ವೇದಿಕೆಗಳು ಹೋದ್ಮೇಲೆ ಈ ಹಾಡು ಹೇಳ್ರಿ ಅನ್ನೋದು, ಅಥವಾ ನಿಮಗೆ ಈ ಹಾಡಲ್ಲಿ ನನಗೆ ಬಹಳ ನಿಮ್ ಪರ್ಸನಲ್ ಇಷ್ಟ ಆಗಿರೋದು ಹೇಳಿ, ನೀವು ತುಂಬಾ ಇಷ್ಟಪಡೋದು. ಜನ ಈಗ ರೀಸೆಂಟ್ಲಿ ಫೀಲಿಂಗ್ ಹಾಡುಗಳಲ್ಲಿ ನನ್ನೊಂದು ನಂಬಿದ ಗೆಳೆಯಾಗ ಕೈಯ ಕೊಟ್ಟು ಹಾದಿ, ಹೊಸ ಗಂಡನ ಮಾಡಿಕೊಂಡ ಗೆಳತಿ ಸಟ್ಟಾದಿ, ನಾನು ಕೊಡಿಸಿದ ಚಾಳ ಬಳಿಯ ನೀನು ಬಿಚ್ಚಿಟ್ಟಿ, ನಿನ್ನ ಮರೆಯುವುದಿಲ್ಲ ಅಂತ ಅಂಗಾರ ಮುಟ್ಟಿದಿ, ಹೊಸ ಮಲಗಿತ್ತಾಗಿ ನಮ್ಮ ಊರಗಸಿ ದಾಟಿದಿ ಅನ್ನುವಂಥ ಸಾಂಗ್ ಸರ್. ಈಗ ಜನರಿಗೆ ಅಪೇಕ್ಷವಾದಂಥ ಸಾಂಗ್ ಇದೆ ಸರ್, ಭಾಳ ಫೀಲ್ ಅಂತ ಕೊಟ್ಟಂತ ಸಾಂಗ್ ಸರ್. ಥ್ಯಾಂಕ್ ಯು, ತುಂಬಾ ಖುಷಿ ಆಯ್ತು ಸರ್. ಇದೇ ರೀತಿ ನಿಮ್ಮ ಜರ್ನಿ, ಈ ತರದ ಕುರಿಗಳ ಜೊತೆಗಿನ ಜರ್ನಿ, ಈ ಹಾಡಿನ ಜರ್ನಿ, ಈ ಜಾನಪದ ಲೋಕದಲ್ಲಿ ನಿಮ್ದೇ ಆದಂತ ಒಂದು ಸಿಂಚನ ಅವೆಲ್ಲ ಇದು ಒಂದು ಮೇಳೈಸ್ತಾ ಇರ್ಲಿ. ಕುರಿಗಳಲ್ಲಿ ಜರ್ನಿ ನಾ ಇರೋ ಮಠ ಇದೆ ಸರ್. ಈ ಜಾನಪದ ಲೋಕದಲ್ಲಿ ಅಭಿಮಾನಿಗಳ ಚಪ್ಪಾಳೆ ಎಲ್ಲಿ ಮಠ ಇರುತ್ತದೆಯೋ ಅಲ್ಲಿ ಮಠ ನನಗ್ ಸಾವಿಲ್ಲ ಸರ್. ಓಕೆ, ನನಗೆ ಚಪ್ಪಾಳೆ ಹೊಡೆಯುವಂತ ಅಭಿಮಾನಿಗಳು ಯಾವತ್ತು ನಿಲ್ಸಿದ್ರು ಅವತ್ ನನ್ನ ಆಟ ನಿಲ್ಲುತ್ತೆ ಸರ್. ಅವ್ರು ಇರೋ ಮಠ ಒಬ್ಬ ಕಲಾವಿದರಿಗೆ ಸಾವಿಲ್ಲ ಸರ್. ಅದ್ಭುತವಾದ ಮಾತು, ಅದ್ಭುತವಾದ ಮಾತು. ಥ್ಯಾಂಕ್ ಯು, ನಿಮ್ ಸಮಯ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್.